ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ವೀಡಿಯೋಸ್ನಲ್ಲಿ ನಮಗೆ ಸಾಕಷ್ಟು ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ವಿಚಾರವಾಗಿ ಹಲವಾರು ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಮ್ಮ ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು ಅಥವಾ ಮುಂದಿನ ಜನ್ಮದಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಈ ಜನ್ಮದಲ್ಲಿ ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು, ಇದ್ರ ಬಗ್ಗೆ ತಿಳಿಸ್ಬಹುದಾ? ಸೊ ಈ ಥರ ಸಮಸ್ಯೆ ಮಾಡ್ಕೊಂಡಿದ್ಯಾ, ಹಾಗಾದರೆ ಈ ಜನ್ಮದಲ್ಲೇ ಅನುಭವಿಸ್ತೀಯಾ ಅಂತ ಹೇಳ್ತಾರೆ, ಅಥವಾ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಹಿಂಗೆ, ಅಥವಾ ಹಿಂದಿನ ಜನ್ಮದಲ್ಲಿ ಏನೋ ಆಗಿತ್ತು. ಸೊ ಇವು ಯಾವ ಎಲ್ಲೂ ಬರಬಾರ್ದು ಅಂತಂದರೆ ಈ ಜನ್ಮದಲ್ಲಿ ನಾನು ಏನು ತಪ್ಪುಗಳನ್ನ ಮಾಡದೇ ಇದ್ದರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಾದರೂ ನಾನು ಸುಖವಾಗಿ ಇರಬಹುದು ಅನ್ನೋದಾದರೆ ಯಾವ ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅಂತ ತಿಳಿಸಿದ್ರೆ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಗುರುಗಳೇ. ನಿಮ್ಮ ಮತ್ತೆ ನೀವು ಬೈಕೋಬಾರದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಅದ್ಭುತವಾದ ಪ್ರಶ್ನೆ. ಬಹುಶಃ ನಾನು ಮಾತಾಡಿದ್ರೆ 1 ತಾಸು ಮಾತ್ರ ನನಗೆ ಖುಷಿ ಆಗುತ್ತೆ ಈ ಸಬ್ಜೆಕ್ಟ್. ಅಷ್ಟು ನೋಡಿ, ಅಷ್ಟು ಟೈಮ್ ಕೊಡಲ್ಲ. ಇದು ಕರ್ಮದ್ದಾಗಿದ್ದರೆ ಒಂದಷ್ಟು ಹೇಳಿ ಪಕ್ಕಕ್ಕೆ ಬರ್ತಾ ಇದೆ. ಇದು ಸಂಚಿತ ಕರ್ಮದ ಒಳಗಡೆ ಸಿಕ್ಕಾಕೊಂಡಿರೋದನ್ನು ಈಗ ನೀವು ಒಂದು ದಾರ 20 ಗಂಟೆ ಕೊಡ್ಬಿಟ್ಟು ಹೆಂಗೆ ಬಿಡಿಸ್ತೀರಿ ನೀವು? ಬಹಳ ಕಷ್ಟ, ಬಹಳ ಕಷ್ಟ ಇದೆ. ಆಗಲೇ ಬಿಡುವಂಥ ಸಿದ್ಧರದನ್ನು ಕಟ್ಟೆ ಮಾಡಿಬಿಡ್ತೀರಿ. ಹೌದು. ಭಗವಂತನ ಲೀಲೆಗಳಲ್ಲಿ ಇವ್ಯಾವುದೂ ಇರುವುದಿಲ್ಲ. ನಾನು ಅದಕ್ಕೆ ಎಲ್ಲರೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಗೆ ಅದನ್ನು ಬಿಡಿಸಿ ಹೇಳ್ತೀನಿ ಅಂತಂದರೆ, ಸೈಂಟಿಸ್ಟ್ ಕೂಡ ಇದ್ರ ಹಿಂದೆನೇ ಹೋಗೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅವ್ರು ಇನ್ನೇನೋ ಮಾಡಲಿಕ್ಕೆ ಚಾನ್ಸು ಇಲ್ಲ, ಸಾಧ್ಯವೂ ಇಲ್ಲ. ಅದಕ್ಕಾಗಿ ಈ ಜನ್ಮ ನಮ್ಮದೇನಿದೆಯೋ 1 ತಿಂಗಳ ಪರ್ಯಂತ ಏನು ದುಡಿದಿದೆವೋ ಆ ದುಡಿಮೆಯ ಏನು ನಮಗೆ ಬರಬೇಕಾಗಿರ್ತಕ್ಕಂತಹ ಬಹುಪಾಲು, ಅದನ್ನೇ ಸಂಭಾವನೆ ಅಂತ ಕರಿಬೇಕು, ಸ್ಯಾಲ್ರಿ ಅಂತ ಕರಿಬೇಕು, ಹಣ ಅಂತ ಕರಿಬೇಕು, ಏನು ಕರಿಬೇಕು, ಅದನ್ನು 1 ತಿಂಗಳು ಆದ ನಂತರ ನಿಮ್ಮ ಅಕೌಂಟಿಗೆ ಹೇಗೆ ಬಂದು ಬಿತ್ತೋ, ನೀವು ಮಾಡಲಿಲ್ಲ ಅಂದರೆ ಬೀಳುತ್ತಾ? ಇಲ್ಲ. ಅದೆಲ್ರಿಗೂ ಹೌದು. ಅದು PM ಇಂದ ಹಿಡಿದು CM ತನಕ ಎಲ್ರಿಗೂ ಅವರವರ ವೃತ್ತಿನಲ್ಲಿ ಅವ್ರು ಏನು ಮಾಡ್ಕೋತಾರನ್ನ ಪ್ರಾಮಾಣಿಕವಾಗಿ ಮಾಡಿ, ಏನಂದರೆ ಮಾಡಿದ್ದುಣ್ಣ ಮಹಾರಾಯ ಅದು ಇದೆ ಇಲ್ಲಿ. ಅದಕ್ಕಾಗಿ ನಾವು ಇಂದಿನ ಜನ್ಮದ ಏನು ಮಾಡಿದ್ವೋ ಅದರ ಬ್ಯಾಲೆನ್ಸ್ ಈ ಜನ್ಮ. ಇನ್ನು ಬೇರೆ ಇದಾವಲ್ಲ, ಈ ಹುಳ ಉಪ್ಪಟ ಇವೆಲ್ಲ ಕೂಡ ಅದೇನೋ ಕೆಟ್ಟದ್ದು ಮಾಡಿತ್ತು, ಹುಳ ಉಪ್ಪಟಾಗಿದೆ, ನೀನು ಹೋಗು 7 ಜನ್ಮಕ್ಕೂ ನಾಯಿ ಆಗ್ತೀವಿ ಹೋಗು ಅಂತ ಯಾರೋ ಶಾಪ ಹಾಕ್ತಾರೆ. ಆ ಶಾಪ ಹಾಕ್ಬೇಕಾದ್ರೆ ಅವ್ನು ಹೆಂಗೆ ನಡ್ಕೊಂಡೋ ಅಲ್ಲಿ, ಆ ಶಾಪ ಹಾಕಿರೋ ಸುಸಂದರ್ಭ ಏನಾದರೂ ಅಮೃತ ಗಳಿಗೆ ಆಗಿತ್ತು ಅಂತಂದರೆ, ಆ ತಪ್ಪಲ್ಗೆ ಅಪ್ಲೈ ಆಗಿತ್ತು ಅಂತಂದರೆ ಅದು ಆಗುವಂಥದ್ದೇ. ಆ ಶಾಪ ತಟ್ಟತ್ತೆ. ಆದರೆ ತಟ್ಟತ್ತೆ ಅಂತಂದರೆ ಅದು ಕರೆಕ್ಟ್ ಇರಬೇಕು. ಇವರೇ ತಪ್ಪು ಮಾಡಂದರೆ ಅಪ್ಲೈನೇ ಆಗಲ್ಲ ಅದು. ಸೊ ಅಷ್ಟು ನೋವು ಪಟ್ಟಿರಬೇಕು, ಅವರಷ್ಟು ದುಃಖ ಕೊಟ್ಟಿರ್ಬೇಕು ಅವ್ರಿಗೆ. ಸುಮ್ಮನೆ ಹಾಕ್ಕೊಂಡ್ರೆ ಹೆಂಗೆ ಸಾಧ್ಯ ಆಗುತ್ತೆ? ನಿಮ್ಮ ಹತ್ರ ಸೀಲಿದೆ ಅಂತ ಯಾವುದೋ ಪೇಪರ್ ಅವ್ನು ಹಾಕ್ತಾ ಇದ್ರೆ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಅದು ಯಾರು ಹಾಕ್ಬೇಕು ಅವ್ರು ಹಾಕ್ಬೇಕು. ಗವರ್ನರ್ ಹಾಕೋ ಸಿಗ್ನೇಚರ್ ನೀವು ಹಾಕಿದ್ರೆ ಎಂಥ ಚಲಾವಣೆ ಆಗುತ್ತೆ ನೋಟು. ಅದಕ್ಕಾಗಿ ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮ ಶಕ್ತಿಹರ ತತ್ವಜ್ಞಾನ ವಿಕಾಸಿನಿ ವಿದ್ಯಾ ಬ್ರಹ್ಮಪರ. ಈ ಕರ್ಮಗಳು ಅಂತ ದಯವಿಟ್ಟು ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಇವತ್ತು ಯಾರು ದೊಡ್ಡವರು ಇದ್ದಾರೋ, ನಾನು ರಾಜಕಾರಣ ಹೇಳ್ತಾ ಇದ್ದೀನಿ, ಉದ್ಯಮಗಳು ಹೇಳ್ತಾ ಇದ್ದೀನಿ, ಚಿತ್ರರಂಗದವ್ನು ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟಕ್ಕೆ ಹತ್ತದ್ರಪ್ಪ, ನೀವು ಸ್ವಲ್ಪ ಜಲಸ್ ಇಟ್ಕೊಂಡು ಅವನು ಮುಂದೆ ಹೋಗ್ಬಿಟ್ಟ ನೀವು ಇಲ್ಲಿ ಅಲ್ಲೇ ಇದ್ದು ಹೋಗ್ತೀರಿ. ಅವನು ಪಡ್ಕೊಂಡು ಬಂದದ್ದು ಭಾಗ್ಯ ಅದು. ಭಗವಂತ ಅನ್ನೋನು ನಾವು ತಾಯಿ ಗರ್ಭದಿಂದ ಹೊರಗಡೆ ಬರ್ತೀವಿ ಅಂತಂದರೆ, ಆ ಗರ್ಭಗುಡಿಯಿಂದ ಆಚೆ ಬರ್ತೀನಿ ನೀನು ಅಂತಂದರೆ, ಆ ಗರ್ಭಗುಡಿಲಿ ಏನು ಪಡ್ಕೊಂಡಿದ್ದೆ? ಅದು ವಿದ್ಯೆ, ಉದ್ಯೋಗ, ನಿನ್ನ ವ್ಯಾಪಾರ, ಜನನ ಮರಣ ಹೀಗೆ ಬರುತ್ತೆ ಅಂತ ಬರದಾಕಿರ್ತಾನೆ. ಹಂಗೆ ಬರಬಾರ್ದಾಗಿತ್ತು, ಹಿಂಗೆ ಬರಬಾರ್ದಾಗಿತ್ತು ಅಂದರೆ ಇಲ್ಲ, ಆಲ್ರೆಡಿ ಅವನು ಬರದಾಕಿದ್ದಾನೆ. ಯಾಕೆ ಗೊತ್ತೇನೋ? ನಿನ್ನ ಪ್ರೀವಿಯಸ್ ಜನ್ಮದಲ್ಲಿ ಏನು ಮಾಡಿದ್ದು ಅದರ ಫಲ ಅದು, ಅದರ ಅಂಶ, ಅದರ ಉಳಿಕೆ ಅದು. ಇಷ್ಟೇ ನಾನು ಹೇಳ್ತೇನೆ. ಅದರ ಉಳಿಕೆ ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್, ಈ ಪದ ಕರೆಕ್ಟ್ ಅಂತ ಕಾಣುತ್ತೆ. ಆ ಉಳಿಕೆ ಇದೆಯಲ್ಲ ಅಷ್ಟೇ ಅದು. ಅದಕ್ಕಾಗಿ ನೀವು ಯಾರನ್ನು ಯಾವುದೇ ಕಾರಣಕ್ಕೂ ಹೀಗಂತೆ ಅವ್ರು ಹಾಗಂತ ಏನು ಹೇಳ್ತೀರಿ, ಇವೆಲ್ಲ ಇವತ್ತು ನಿಮ್ಗೆ ಟೈಮ್ ಸಿಕ್ಕಿದೆ, ಸ್ವಾತಂತ್ರ್ಯದಿಂದ ಮಾತಾಡ್ತಿದ್ದೀರಿ. ಆದರೆ ಭಗವಂತನದು ಎಂತ ಗೊತ್ತೇನೋ? ಈಗ ಯಾರ ಜೊತೆ ನಮ್ಮವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದೀವಿ, ಇವತ್ತೆಲ್ಲ ಹೋಗಬೇಕಾದ್ರೆ, ಕಾರಲ್ಲಿ ಹೋಗಬೇಕಾದ್ರೆ ಏನೋ ಪ್ರಶ್ನೆ ಬಂದಾಗ, ಪಾಪ ಅವ್ರು ಹಂಗೆ ಲಾಸ್ ಆಯಿತು ಹಾಗೆ ಹೀಗೆ ಅಂತ ಏನೇನು ಹೇಳಿದ್ರು, ಇಲ್ಲ ನಾವು ಶ್ರಮ ಪಟ್ಟರೆ ಬಂದ್ಬಿಡುತ್ತೆ ಹಾಗೆ ಅಂತೆಲ್ಲ. ಯಾರೋ ಒಬ್ಬ ರೈತ ಅವನ ಹೊಲದಲ್ಲಿ ತುಂಬ ಚೆನ್ನಾಗಿ ಬೆಳೆ ಹಾಕಿದ್ದಾನೆ, ಒಂದು ಕ್ಯಾಪ್ಸಿಕಮ್ ಟೊಮಾಟೊ ಅಂದ್ಕೊಳ್ಳೋಣ, ಚೆನ್ನಾಗಿ ಬೆಳೆ ಹಾಕಿದ್ದಾನೆ, ತುಂಬ ಅದ್ಭುತ ಫಸಲು ಬಂದಿದೆ. ಆದರೆ ಮಾರ್ಕೆಟಲ್ಲಿ ಅದಕ್ಕೆ ನಯಾ ಪೈಸೆ ಬೆಲೆ ಇಲ್ಲ. ಆವಾಗ ಏನು ಮಾಡ್ತಾನೆ, ಇವನು ಇಲ್ಲಿ ಹಾಕಿದ್ದು, ಕೂಲಿ ಮಾಡಿ ತೆಗೆಸಿದ್ದು ಎಲ್ಲ ಸೇರಿದ್ರೆ ಮಾರ್ಕೆಟ್ಗೆ ಹೋದರೆ ಇದರ 1% ಇಲ್ಲ. ಆವಾಗ ಅವನೇನು ಮಾಡ್ತಾನೆ, ಅಲ್ಲೇ ಬಿಟ್ಬಿಡ್ತಾನೆ, ಅಥವಾ ರೋಡ್ಗೆ ಸಿಗ್ತಾನೆ ಟೊಮೊಟೊನ. ನೀವು ನೋಡಿದಿರಿ ಜನ, ರೋಡ್ಗೆ ಹಾಕಿರೋದು ನೋಡಿದಿರಿ ನೀವು.
ಅಲ್ಲಿ ಇಲ್ಲ. ಅಲ್ಲಿ ಇದರ ಅರ್ಥ ಏನು ಗೊತ್ತಾ? ನಾವು ದುಡಿದದ್ದು ನಮ್ಮದಲ್ಲ, ಪಡೆದದ್ದು ನಮ್ಮದು. ನಾವೇನು ಪಡೆದುಕೊಂಡು ಬಂದಿದ್ದೀವಿ ಅದು ನಮ್ಮದು, ದುಡಿದದ್ದು ನಮ್ಮದಲ್ಲ. ನಿನಗೆ ಆಸೆ ಇರ್ಬೋದು, ಆಕಾಂಕ್ಷೆಗಳು ಇರ್ಬೋದು, ನಾನು ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು. ನೋ, ನೀನು ಪ್ರಯತ್ನ ಮಾಡ್ತಿರಬೇಕು. ಪ್ರಯತ್ನ ಪದೇ 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 ಪ್ರಯತ್ನ ಮಾಡುತ್ತಿದ್ದರೆ ಆವಾಗ ನಿನ್ನ ಬೆಳೆಗೆ ಒಂದು ತಕ್ಕದಾದ ಬೆಲೆಯನ್ನು ಅವನು ಕೊಟ್ಟೇ ಕೊಡ್ತಾನೆ. ಈಗ ನೆಕ್ಸ್ಟ್ ಈಗ ಹೇಳ್ತಾ ಇದ್ದೀನಲ್ಲ, ನೋಟ್ ದ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಸೇವೆಯನ್ನು ಮಾಡಿ. ಯಾರ್ಯಾರು ರಾಜಕಾರಣಿಗಳಾಗಿದ್ದಾರೆ ಅವರಲ್ಲಿ ದೊಡ್ಡ ಮಟ್ಟದ ಸೇವೆ ಮಾಡಿದ್ದಾರೆ ಅವತ್ತು. ಆ ಸೇವೆಗಳನ್ನ ಮಾಡಿ ಅವ್ರು ಇವಾಗ ಪಡ್ಕೊಂಡು ಅದನ್ನು ಅನುಭವಿಸ್ತಾ ಇರೋದು ಇವತ್ತಿಂದಲ್ಲ. ಅದು ಇವತ್ತೇನೇನೋ ಮಾಡಿ ದುಡ್ಡು ಹಂಚಿದ್ರಲ್ಲ, ಅದರಿಂದ ಗೆದ್ದದ್ದಲ್ಲ. ನೀವು ಬರೆದಿಟ್ಕೊಳ್ಳಿ. ಇವತ್ತೇನೋ ಒಳ್ಳೇದು ಮಾಡಲ್ಲ, ಬರೆದಿಟ್ಕೊಳ್ಳಿ. ನೀನು ರಾಜ ಆಗಬೇಕಾ, ರಾಣಿ ಆಗಬೇಕಾ, ಮಂತ್ರಿ ಆಗಬೇಕಾ, ದೊಡ್ಡ ಮಟ್ಟದ ಉದ್ಯಮಿ ಆಗಬೇಕಾ, ಈ ಕನಸು ಕಟ್ಕೋ. ಅದರ ಬಹುಪಾಲು ಎಷ್ಟು ಸಿಗುತ್ತೋ ಅದನ್ನು ಅನುಭವಿಸು. ಇನ್ನು ಉಳಿದಿತ್ತಲ್ಲ, ನೀನು ಮಾಡಿ ಪ್ರತಿನಿತ್ಯ ಒಳ್ಳೇದು ಮಾಡಿದೆಯಲ್ಲ, ಏನು ಒಳ್ಳೇದು ಮಾಡಿದ್ದು? ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲವನ್ನೇ. ನೀವು ಕೆಟ್ಟದ್ದು ಏನೋ ವಿಷ ಕುಡಿದ್ರೆ ಸಾಯೋಂಥದ್ದು ನಮಗೆ ಗೊತ್ತಿದೆ ಆಬ್ವಿಯಸ್ಲಿ, ಅಮೃತ ಕುಡಿದ್ರೆ ಬದುಕೋಂಥದ್ದು ನಮ್ಗೆ ಗೊತ್ತಿದೆ ಆಬ್ವಿಯಸ್ಲಿ. ಅದಕ್ಕಾಗಿ ರೈತರಿಗೆ ಏನಾದರೂ ನೀವು ದವಸ ಧಾನ್ಯವನ್ನು ದಾನ ಮಾಡುವಂಥದ್ದು. ಇನ್ನು ಅಶಕ್ತರು ಅಂತ ಇರ್ತಾರಲ್ಲ ಪಾಪ, ಏನು ಅವ್ರ ಕೈಲಿ ಆಗಲ್ಲ, ಅವರಿಗೆ ನಿಮ್ಮ ಶಕ್ತಿಯಾನುಸಾರ ದಾನ ಧರ್ಮ ಮಾಡ್ತಕ್ಕಂತಹದ್ದು, ದೀನದಲಿತರ ಸೇವೆ ಅಂತ ಮಾಡ್ತಕ್ಕಂಥದ್ದು. ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಮತದವರಾಗಿರಲಿ, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರಿಸ್ತಕ್ಕಂತಹದ್ದು. ಅತ್ತೆ ಸೊಸೆನ ಬೈಕೊಳ್ಳೋದು, ಆ ಸೊಸೆ ಮತ್ತೆ ಅತ್ತೆನ ಬೈಕೊಳ್ಳೋದು, ಇವೆರಡೂ ಇದ್ದದ್ದೇ ಸಂಸಾರ ಅಂದ ಮೇಲೆ ಇಲ್ಲೂ ಕೂಡ ನಾನು ಹೇಳ್ತಾ ಇದ್ದೇನಲ್ಲ, ಸ್ವಲ್ಪ ತಲೆ ತಗ್ಗಿಸಿ ಬೈಕೊಳ್ತಕ್ಕಂಥದ್ದನ್ನು ಮಾಡಲೇಬೇಡಿ. ಇದ್ದದ್ದೇ ಅದು. ನೋಡಿ, ಅತ್ತೆ ಯಾವತ್ತೂ ಸೊಸೆ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಕರೆಕ್ಟಾಗಿ, ಮತ್ತು ಅದೇ ಸೊಸೆ ನೆಕ್ಸ್ಟ್ ಸೊಸೆನ ಮಾಡಿ ಅವಳು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಇದು ನಿಯಮ. ಈಗ ಹೋಗ್ತಾನೇ ಆಗ್ತಾನೇ ಇರುತ್ತೆ. ನೀವು ಒಪ್ಕೊಳ್ಳಲ್ಲ. ಈಗ ಮತ್ತೆ ನೀವು ಬೈಕೊಳ್ತೀರಿ, ನೀವು ನಿಮ್ಮ ಸೊಸೆನ ಬೈಕೊಳ್ತೀರಿ. ಇದು ಪ್ರಪಂಚ ಇದು. ಅದು ನಾನು ವಾಸ್ತವ ಅಂಶ, ಸತ್ಯಾಂಶ ಏನು ಹೇಳ್ತೀನಿ ಅಂತಂದರೆ, ಮುಂದಿನ ಜನ್ಮಕ್ಕೆ ಕಟ್ಟಿಟ್ಟ ಬುತ್ತಿ ಇದು ಒರಿಜಿನಲ್. ಆ ಜನ್ಮದಲ್ಲಿ ಮತ್ತೆ ಅಯ್ಯೋ ಈ ಜನ್ಮದಲ್ಲೇ ಈ ಪಡಿಪಾಟ್ಲ ನಮ್ಮದು, ನಮ್ಮ ಬದುಕು ಹಿಂಗೆ ಆಗ್ಬಿಟ್ಟಿದೆ, ಈ ಜನ್ಮದಲ್ಲಿ ನಾನು ಸಾಲ ತೀರಿಸ್ಬೇಕು, ನಾನು ಈ ಜನ್ಮದಲ್ಲಿ ಪಡಿಪಾಟ್ಲ ನಿಂದು, ನನಗೆ ಯಾರೋ ಮೋಸ ಮಾಡಿಬಿಟ್ರು. ಮೋಸ ಮಾಡಿದ್ದಲ್ಲ ಅದು, ಅವನ ದುಡ್ಡು ಆ ಜನ ಎತ್ಕೊಂಡ್ಬಂದ್ಬಿಟ್ಟಿದ್ಯಾ ನೀನು, ಅದಕ್ಕೆ ಈ ಜನ್ಮದಲ್ಲಿ ಹೋಯ್ತು. ಹಂಗೂ ಬಂತ, ನೀನು ಮೋಸ ಮಾಡಿಲ್ಲ, ಆ ಜನ್ಮದಲ್ಲಿ ನೀನು ತಗೊಂಡಿಲ್ಲ, ಅದಕ್ಕಾಗಿ ನನಗೆ ಬಂದಿದೆ. ಅದಕ್ಕಾಗಿ ಒಂದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಕರ್ಮ ಅನ್ನೋದು ಹೊರಟಾಗ ನಾನೊಂದು ಸ್ಟೋರಿನ ಹಿಡಿದು ಮಾತಾಡ್ಲಿಕ್ಕೆ ಹೊರಟ್ರೆ ಬಹಳ ಇರ್ತಕ್ಕಂತಹದ್ದು. ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ಜೀವಿಯನ್ನು ಕೂಡ ನನಗೆ ಹಸಿವಿದೆ, ನನಗೆ ನಿದ್ದೆ ಬೇಕು, ನನಗೆ ಹಣ ಬೇಕು ಅನ್ನೋದು ಏನು ನೀವು ನೋಡ್ತೀರೋ ಅದಕ್ಕೆ ಪರೋಪಕಾರಮಿದಂ ಶರೀರಂ ಅಂತ ಹೇಳ್ತಾನೆ. ಯಾವಾಗಲೂ ಅಷ್ಟೇ. ಈ ನನ್ನ ಏನು ತೆಂಗಿನಕಾಯ್ದು ಮನೆ ಹೇಳಿದೆ, ತನ್ನನ್ನು ತಾನು ಮಣ್ಣು ಮಾಡ್ಕೊಂಡು ಇತರಿಗೆ ಫಲ ಕೊಡುತ್ತೆ. ಈ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಇತರಿಗೆ ಬೆಳಕು ಕೊಡುತ್ತೆ. ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ಕೊಡೋದಂತೆ ಅದು ಪಾಪ. ಹಾಗೆ ನಾವು ಇನ್ನೊಬ್ಬರಿಗೆ ಬೆಳಕಾಗಬೇಕು, ನಾವು ಇನ್ನೊಬ್ಬರಿಗೆ ಆಶ್ರಯ ಆಗಬೇಕು. ಇದು ಮಾತ್ರವೇ ನಿಮಗೆ ಮುಂದಿನ ಜನ್ಮಕ್ಕೆ ಒಬ್ಬ ರಾಜನ ಯೋಗ ಕೊಡೋವಂಥದ್ದು. ಬರೆದಿಟ್ಕೊಳ್ಳಿ. ತುಂಬ ಸಣ್ಣ, ತೀರಾ ಸಣ್ಣವ, ಅವನೆಲ್ಲಿಂದ ಎಲ್ಲಿಗೋ ಹತ್ತಬಲ್ಲ ಅಂತಂದರೆ ಅಷ್ಟೆಲ್ಲ ಕೂಡ ಯೋಗಗಳು ತನಗೆ ಇದ್ದೇ ಇರ್ತವೆ. ಎಲ್ಲಿ ಟೀಮ್ ಮಾರ್ತಾ ಇದ್ದಿದ್ದು ಮೋದಿ, ಎಲ್ಲಿ ಆತ ಇದ್ದದ್ದು, ಈಗ ಎಲ್ಲಿದ್ದಾನೆ, ಅಲ್ಲಿ ಆ ಜನ್ಮದ ಪಡ್ಕೊಂಬಂದಿದ್ದು. ಎಲ್ಲಿ BTS ಬಸ್ ಡ್ರೈವರ್ ಅವರಪ್ಪ, ಯಶ್ ಅವರಪ್ಪ, ಅವರು ಏನಿದೆ ಪಾಪ, ಬ್ಯಾಕ್ ಸಪೋರ್ಟ್ ಏನಿದೆ, ಎಲ್ಲಿಗೆ ಹೋದ ಇವತ್ತು, ಅದೆಲ್ಲ ಹಿಂದಿನದ್ದೇ. ಈ ಜನ್ಮದಲ್ಲಿ ಹಾಕಿದ ಎಫರ್ಟ್ ಅಲ್ಲ. ಅಂದರೆ ಎಫರ್ಟ್ ಹಾಕಬೇಕು, ಹಂಗಂತ ಸುಮ್ಮನೆ ಇದ್ಬಿಟ್ರೆ ಬರಲ್ಲ, ಆಗಲೇಬೇಕು. ನೀವು ಪ್ರತಿನಿತ್ಯ, ಪ್ರತಿ ಹಂತದ, ಪ್ರತಿ ಆಯಾಮದಲ್ಲೂ ಕೂಡ ಪ್ರಯತ್ನಶೀಲರಾಗಿರಬೇಕು, ಒಳ್ಳೆಯದನ್ನು ಇಟ್ಕೊಂಡಿರಬೇಕು. ಯಾವಾಗಲೂ ಅಷ್ಟೇ ಜಾಣ್ಮೆಯಿಂದ, ತಾಳ್ಮೆಯಿಂದ ನಾವು ಏನು ಮಾಡಬೇಕು ಅದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಹೇಳಲ್ಲ, ಆದರೆ ಎಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣಿಸಿದ್ರೆ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಸೇವೆಯನ್ನು, 2 ಸೇವೆಯನ್ನು ಮಾಡತಕ್ಕಂಥದ್ದು ಏನಾಗುತ್ತೋ ಅದು ಮುಂದೆ ಜನ್ಮಕ್ಕೆ ಬುನಾದಿ ಆಗಿರುತ್ತೆ. ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ಮಕ್ಕಳಿಗೆ ನೀವು ಏನೋ ಸ್ವಲ್ಪ ನಾಲೆಡ್ಜ್ ಇದೆ ನಿಮಗೆ, ಅಷ್ಟು ಜನ ಮಕ್ಕಳಿಗೆ ಸಹಾಯ ಮಾಡಿ, ಟೀಚಿಂಗ್ ಮಾಡಿ, ಟ್ಯೂಷನ್ ಮಾಡಿ. ಒಂದು ಮಗುವಿಗೆ ಬಟ್ಟೆ ಕೊಡಿಸಿ, ಸ್ಲೇಟ್ ಕೊಡಿಸಿ, ಬಳಪ ಕೊಡಿಸಿ, ಬುಕ್ ಕೊಡಿಸಿ. ಅಟ್ಲೀಸ್ಟು ನಿಮ್ಮದಾಗಿರ್ತಕ್ಕಂತಹ ಮದುವೆ ದಿನ ಅಥವಾ ನಿಮ್ಮದೊಂದು ಬರ್ಡೇ ದಿವಸ ಒಂದು ಆಶ್ರಮಕ್ಕೆ ಒಂದಷ್ಟು ಹಣ್ಣು ಹಂಪಲು ಕೊಡಿ. ಆ ಹಣ್ಣು ಹಂಪಲು ನಿಮ್ಮ ಕೈಯಿಂದ ಹೋಯ್ತಲ್ಲ, ಅದು ನಿಮಗೆ ಅಲ್ಲಿ ರಕ್ಷಣೆ ಕೊಡುತ್ತೆ. ಯಾವಾಗಲೂ ಅಷ್ಟೇ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ಮಾಡಿದ್ದುಣ್ಣೋ ಮಹಾರಾಯ. ನೀವೇನು ಮಾಡಿರ್ತೀರೋ ಮತ್ತೆ ನಿಮಗದು ರಿವರ್ಸ್ ವಾಪಸ್. ಇಲ್ಲಿಂದ ಚೆಂಡು ಗೋಡೆಗೆ ಹಾಕಿದ್ರೆ ಮತ್ತೆ ನಿಮ್ಮ ಹತ್ರನೇ, ನಿಮ್ಮ ಡೈರೆಕ್ಷನ್ಗೆ ವಾಪಸ್ ಬಂದುಬಿಡುತ್ತೆ ಅದು. ಅದಕ್ಕಾಗಿ ಅಂತಹ ಅವಕಾಶಗಳಿದಾವಲ್ಲ, ಅದ್ಭುತವಾದ ಅವಕಾಶಗಳು ನಿಮಗೆ ಸಿಗ್ತವಂತೆ. ಈ ತರಹದ್ದೇನಾದರೂ ಸೇವೆ ಅಂತ ಮಾಡಿದ್ರೆ ಆ ಸೇವೆಗಳು ನೂರಾರಿದ್ದಾವೆ. ಆ ತರಹದ್ದು ನಿಮಗೆ ಗೊತ್ತಿರುತ್ತೆ ಕೂಡ, ನಾನೇನು ಹೇಳಬೇಕಾಗಿಲ್ಲ. ಅಂತಹ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಇಹ ಜನ್ಮನಿ ಗತ ಜನ್ಮನಿ,
ಈ ಜನ್ಮದಲ್ಲಿ ಏನು ಮಾಡಿದಿರೋ, ಗತ ಜನ್ಮದಲ್ಲಿ ಏನು ಮಾಡಿದಿರೋ, ಇವೆಲ್ಲ ಕೂಡ ನಮ್ಮ ಕಡೆಯಿಂದ ಕರ್ಮ, ನಾವು ಸ್ನಾನ ಮಾಡೋದು ಹೇಗೆ ಫ್ರೆಶ್ ಅಪ್ ಆಗ್ತೀವೋ ಹಾಗೇನೆ ನಿಮ್ಮ ಜೀವನ ಆನಂದವಾಗಿರಬೇಕು ಅಂತಂದರೆ ಪ್ರತಿನಿತ್ಯದ ಸೇವೆಯಲ್ಲಿ ನಿರತರಾಗ್ತಕ್ಕಂತಹದ್ದು, ಕರ್ಮವನ್ನು ಕಳ್ಕೊಳ್ತಕ್ಕಂತಹದ್ದು, ಚರ್ಮವನ್ನು ತೊಳಿತಕ್ಕಂತಹದ್ದು, ಮರ್ಮವನ್ನು ತಿಳಿದುಕೊಳ್ತಕ್ಕಂಥದ್ದು, ಅಧರ್ಮವನ್ನು ಓಡಿಸುವಂಥದ್ದು, ಸತ್ಕರ್ಮ ನಿಮ್ಮಿಂದ ಉಳಿಯುವಂಥದ್ದು ಆದರೂ ಆಗುತ್ತೆ. ಇಷ್ಟು ಅದ್ಭುತವಾಗಿ ಮಾತಾಡ್ತೀರಾ ಗುರುಗಳೇ. ನೀವು ಹೇಳೋವಂಥ ರೈಮಿಂಗ್ ವರ್ಡ್ಸ್ ಇನ್ನೂ ಕೂಡ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಒಟ್ಟಾರೆ ಇಷ್ಟು ದಿವಸ ನಾವು ಏನು ತಪ್ಪು ಮಾಡಿದ್ವೋ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಸುಖವಾಗಿರಬೇಕು ಅಂತಂದರೆ ಈಗ ನಾವು ಹೇಗೆ ನಡ್ಕೊಳ್ಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಒಂದು ಒಳ್ಳೆ ದಾರಿನ ತೋರಿಸಿದ್ದೀರಾ ಅಂತ ಹೇಳ್ಬೋದು. ಅದ್ಭುತವಾಗಿರುವಂಥ ಮಾಹಿತಿನ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮುಂದಿನ ಜನ್ಮದಲ್ಲಿ ಅಟ್ಲೀಸ್ಟ್ ಸುಖವಾಗಿ ಜೀವನ ಸಾಗಿಸಬೇಕು, ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಹತ್ರ ಬರಬಾರ್ದು ಅಂತಂದರೆ ಈಗ ನೀವು ಯಾವೊಂದು ತಪ್ಪುಗಳನ್ನು ನೀವು ಮಾಡಬಾರ್ದು, ಹೇಗೆ ನೀವು ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.